Hello friends, welcome to my channel. ಆನ್ಲೈನಲ್ಲಿ ತರಿಸಿರೋದ್ರಲ್ಲಿ ಸೀಡ್ಸ್ ಮತ್ತು ಬಲ್ಬ್ಸ್ನ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ, ನೀವೆಲ್ಲ ನೋಡಿರ್ಬೋದು. ಆದರೆ ಒಂದ್ಸಲ ಪ್ಲ್ಯಾಂಟ್ಸ್ನ ತರಿಸೋಣ, ಹೇಗಿರುತ್ತೆ ಅದರ ಪ್ಯಾಕಿಂಗ್ ಹೇಗಿರುತ್ತೆ ನೋಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ಆರ್ಕಿಡ್ಸ್ನ ಚೂಸ್ ಮಾಡಿಕೊಂಡೆ. ಆರ್ಕಿಡ್ಸ್ನ ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ ಆರ್ಕಿಡ್ಸ್ದು ರೂಟ್ಸು ತುಂಬ ಗಟ್ಟಿ ಇರುತ್ತೆ. ಪ್ಯಾಕಿಂಗ್ ಆಗಿ ಎಷ್ಟು ದಿನ ಆದರೂ ಅದು ಹಾಳಾಗಿರಲ್ಲ. ಹಾಗಾಗಿ ನಾನು ಬಾಕ್ಸ್ ಒಳಗೆ ಸೇಫಾಗಿ ಹೆಲ್ದಿಯಾಗಿರೋ ಪ್ಲ್ಯಾಂಟ್ಸ್ ಬೇಕು ಅಂತ ಆರ್ಕಿಡ್ಸ್ನ ತರಿಸ್ಕೊಂಡೆ. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ. ಆನ್ಲೈನಲ್ಲಿ ತರಿಸ್ಬೇಕಾದ್ರೆ ಗಿಡಗಳನ್ನ ಹೇಗೆ ಪ್ಯಾಕಿಂಗ್ ಮಾಡಿರ್ತಾರೆ ಅನ್ನೋದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಮೆಝಾನಲ್ಲೇ ತರಿಸ್ಕೊಂಡಿದ್ದು ನಾನು. ಗಿಡಕ್ಕೆ ಯಾವ ತೊಂದರೆನೂ ಆಗಬಾರ್ದು ಅಂತ ತುಂಬ ಪೇಪರ್ ಹಾಕಿಬಿಟ್ಟು ಪ್ಯಾಕ್ ಮಾಡಿದ್ದಾರೆ. ಫಸ್ಟು 3 ಗಿಡಗಳನ್ನ ಹೊರಗಡೆ ತೆಗೆದಿಟ್ಕೊಳ್ತೀನಿ, ಆಮೇಲೆ ಎಲ್ಲ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. 3 ಗಿಡಗಳು ಆರ್ಕಿಡ್ಸಲ್ಲಿ ಡೆಂಡ್ರೋಬಿಯಂ ವೆರೈಟಿದು, ಆದರೆ 3 ಬೇರೆ ಬೇರೆ ಕಲರ್ಸ್ ವಿತ್ ಪಾಟ್ ಕೊಟ್ಟಿದ್ದಾರೆ. ಅದರಲ್ಲಿ ಪಾಟಿಂಗ್ ಮಿಕ್ಸ್ ಕೂಡ ಅವರೇ ಹಾಕಿಬಿಟ್ಟು ಪ್ಯಾಕ್ ಮಾಡಿದ್ದಾರೆ. 3 ಗಿಡಗಳು ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇದೆ. ಯಾವುದೇ ಒಣಗಿರೋ ಎಲೆಗಳಿಲ್ಲ ಇದರಲ್ಲಿ. ಗಿಡಗಳ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಆನ್ಲೈನಲ್ಲಿ ಗಿಡಗಳನ್ನ ಪರ್ಚೇಸ್ ಮಾಡ್ತಾ ಇರೋದು. ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆ ಪಾಟಿಂಗ್ ಮಿಕ್ಸ್ ಏನು ಹಾಕಿರ್ಬೋದು ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಕೋಕೋನಟ್ ಹಸ್ಕ್ ಕಾಣಿಸ್ತಾ ಇದೆ. ತೆಂಗಿನಕಾಯ್ದು ಮೊಟ್ಟೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಆರ್ಕಿಡ್ಸ್ಗೆ ಹಾಕ್ತಾರೆ. ಹೂವಿಂದು ಹೆಸರು ಯಾವುದು ಅನ್ನೋದನ್ನು ಇದರಲ್ಲಿ ಲೇಬಲ್ ಮಾಡಿ ಹಾಕಿದ್ದಾರೆ. ಇದೇ ರೀತಿ 3 ಓಪನ್ ಮಾಡಿ ನೋಡ್ತೀನಿ. 3 ಡಿಫ್ರೆಂಟ್ ಕಲರ್ಸ್ ಇತ್ತು. ಆರ್ಕಿಡ್ಸ್ ಬಗ್ಗೆನೇ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ, ನೀವು ಅದರಲ್ಲಿ ನೋಡ್ಕೋಬೋದು. ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ರೀಪಾಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಆ ಬಾಕ್ಸ್ ಒಳಗೆ ಒಂದು ಶೀಟ್ ಇತ್ತು, ಅದರಲ್ಲಿ ಆರ್ಕಿಡ್ಸ್ನ ಹೇಗೆ ಕೇರ್ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಬರೆದಿದ್ರು. ಹಾಗೆ ಈ ಪಾಟು ನಾನು ತೋರಿಸಿದ್ನಲ್ಲ, ಅದು 1 ಇಯರ್ವರೆಗೆ ಇದೇ ಸೈಜ್ ಸಾಕಾಗುತ್ತೆ ಅಂತ ಕೂಡ ಇತ್ತು. ರೂಟ್ಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫುಲ್ ವೈಟ್ ಆಗಿರುತ್ತಲ್ಲ, ಇದು ನೀರಿಲ್ದೇ ಡ್ರೈ ಆಗಿರುತ್ತೆ. ನೀರಿಗೆ ಹಾಕಿದ ತಕ್ಷಣ ಮತ್ತೆ ಅದು ಮೊದಲಿನ ಥರನೇ ಆಗುತ್ತೆ. 1 ತಿಂಗಳು ತನಕ ಇದೇ ಪಾಟಲ್ಲಿ ಇಟ್ಬಿಟ್ಟು ನೀರು ಹಾಕ್ತಾಯಿದ್ದೆ. 1 ತಿಂಗಳು ಆದಮೇಲೆ ಅದನ್ನು ರೀಪಾಟ್ ಮಾಡಬೇಕು ಅಂತ ನಾನು ಆರ್ಕಿಡ್ಸಿಗೆ ಹಾಕ್ತೀನಲ್ಲ, ಅದೇ ಪಾಟಿಂಗ್ ಮಿಕ್ಸನ್ನು ಹಾಕಿಬಿಟ್ಟು ಇದಕ್ಕೆ ರೀಪಾಟ್ ಮಾಡಿದ್ದೀನಿ. ಈ ಕೋಕೋನಟ್ ಹಸ್ಕಿಂದ ಆರ್ಕಿಡ್ಸ್ನ ಬಿಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಬಿಡಿಸ್ಬೇಕು. ರೂಟ್ಸ್ ಸ್ವಲ್ಪ ಕೂಡ ಡ್ಯಾಮೇಜ್ ಆಗದೆ ಇರೋ ಥರ ಬಿಡಿಸ್ಬೇಕು. ಈ ಆರ್ಕಿಡ್ಸ್ ಬೇರುಗಳು ಮರಕ್ಕೆ ಅಂಟ್ಕೊಂಡೇ ಬೆಳೆಯೋದ್ರಿಂದ ನಾನು ಈ ಮರದ ಪೀಸ್ಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ವುಡ್ ಬಾರ್ಕ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಆರ್ಕಿಡ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲಿ ತುಂಬ ಹೀಟ್ ಇರೋವಂಥ ಪ್ಲೇಸ್ ಇರುತ್ತೆ, ಯಾವಾಗಲೂ 35 ಡಿಗ್ರಿಗಿಂತ ಜಾಸ್ತಿ ಇರುತ್ತಲ್ಲ, ಅಂಥ ಪ್ಲೇಸ್ಗಳಲ್ಲಿ ಈ ರೀತಿ ವುಡ್ ಬಾರ್ಕ್ ಹಾಕ್ಕೊಂಡು ಆರ್ಕಿಡ್ ಬೆಳೆದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ವುಡ್ ಬಾರ್ಕ್ ಸಿಗಲಿಲ್ಲ ಅಂದರೆ ಈ ಕೋಕೋನಟ್ ಚಿಪ್ಸ್ ಹಾಕ್ಕೊಂಡು ಬೆಳಿಬೋದು. ನಾವು ಆರ್ಕಿಡ್ಸ್ಗೆ ಫರ್ಟಿಲೈಸರ್ ಕೊಡೋದಾದರೆ ನಾವು ಒಂದು ಟಬ್ ಅಥವಾ ಬಕೆಟಲ್ಲಿ ಫರ್ಟಿಲೈಸರ್ನ ಹಾಕ್ಕೊಂಡು ಅದರಲ್ಲಿ ಇದನ್ನು ಮುಳುಗಿಸಿಡಬೇಕು. ಬರೀ ಬೇರುಗಳು ಮಾತ್ರ ಮುಳುಗಬೇಕು. ನಾವು ನೀರು ಹಾಕೋದಿದ್ರು ಇದೇ ಮೆಥಡಲ್ಲಿ ಹಾಕ್ಬೋದು. 10 ನಿಮಿಷ ಇದರೊಳಗೆ ಇಟ್ಬಿಟ್ಟು ಆಮೇಲೆ ಹೊರಗಡೆ ತೆಗಿಬೇಕು. ಹ್ಯಾಂಗ್ ಮಾಡಿರೋ ಆರ್ಕಿಡ್ಸ್ಗೆ ಈ ರೀತಿ ಕೂಡ ನೀರು ಹಾಕ್ಬೋದು. ಒಂದು ಮಗ್ಗಲ್ಲಿ ನೀರು ಇಟ್ಕೊಂಡು ಅದರೊಳಗೆ ಪಾಟನ್ನು ಮುಳುಗಿಸ್ಬಹುದು. ಆರ್ಕಿಡ್ಸಲ್ಲಿ ಬೇರುಗಳಿಗೆ ಮಾತ್ರ ನೀರು ಬೇಕಾಗಿರೋದ್ರಿಂದ ನಾವು ಈ ರೀತಿ ಮಗ್ಗೊಳಗೆ ಮುಳುಗಿಸ್ಬಿಟ್ಟು ತೆಗಿಬಹುದು. ನನ್ನ ಗಾರ್ಡನ್ ಟೂರ್ ವಿಡಿಯೋದಲ್ಲಿ ಈ ಸೀತೆ ಹೂವನ್ನು ನೋಡಿಬಿಟ್ಟು ತುಂಬ ಜನ ಇಷ್ಟಪಟ್ಟಿದ್ರು. ಹಾಗೆ ಅದ್ರ ಬಗ್ಗೆನೂ ಕೇಳಿದರು. ಇದು ಕೂಡ ಆರ್ಕಿಡ್ ಫ್ಯಾಮಿಲಿಗೇ ಸೇರುತ್ತೆ. ಇದರದ್ದು ಬೇರುಗಳು ಈ ರೀತಿ ಮರಕ್ಕೆ ಅಂಟ್ಕೊಂಡು ಬೆಳೆಯುತ್ತೆ. ಈ ಸೀತೆ ಹೂವು ವರ್ಷದಲ್ಲಿ ಒಂದೇ ಸಲ ಹೂ ಬಿಡೋದು. ಒಂದು ಸಲ ಹೂ ಬಿಟ್ಟರೆ ತುಂಬ ದಿನ ಹೂವು ಹಾಗೇ ಇರುತ್ತೆ. ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಮಾನ್ಸೂನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಇದು ಹೂ ಬಿಡುತ್ತೆ. ಇದರಲ್ಲಿ ತುಂಬ ಕಂದುಗಳಿರುತ್ತೆ. ಈ ರೀತಿ ಇದನ್ನು ನಾವು ಸಪ್ರೇಟ್ ಮಾಡಿಬಿಟ್ಟು ಡಿವೈಡ್ ಮಾಡಿಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೋಬೋದು, ಅಥವಾ ಮರಗಳಿಗೇ ಈ ರೀತಿ ಕಟ್ಕೋಬೋದು.
ಈ ಆರ್ಕಿಡ್ಸ್ ಬೆಳೆಯೋಕ್ಕೆ ಮೊದಲೆಲ್ಲ ಈ ರೀತಿ ಹೋಲ್ಸ್ ಇರೋ ಅಂಥದ್ದು ಆರ್ಕಿಡ್ ಸ್ಪಾಟ್ ಎಲ್ಲ ಬರ್ತಾ ಇರಲಿಲ್ಲ. ತೆಂಗಿನಕಾಯ್ದು ಮೊಟ್ಟೆ ಇರುತ್ತಲ್ಲ ಅದರೊಳಗೇ ಬೆಳೀತಾಯಿದ್ರು. ನಾನು ಕೂಡ ಇವಾಗ ಅದೇ ರೀತಿ ಮಾಡ್ತಾಯಿದ್ದೀನಿ. ಅದ್ರ ಒಳಗಡೆ ಈ ಚಾರ್ಕೋಲ್ನ ಹಾಕ್ತಾಯಿದ್ದೀನಿ, ಇದ್ಲನ್ನು ಹಾಕ್ತಾಯಿದ್ದೀನಿ. ಈ ಇದ್ಲು ನೀರನ್ನ ಅಬ್ಸರ್ವ್ ಮಾಡಿಕೊಂಡು ಬೇರುಗಳು ಯಾವಾಗಲೂ ಕೂಲಾಗಿರೋ ಥರ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆರ್ಕಿಡ್ಗೆ ಈ ಚಾರ್ಕೋಲ್ನ ಹಾಕ್ತಾರೆ. ಈ ತೆಂಗಿನಕಾಯಿ ಒಳಗೆ ಕಟ್ ಮಾಡ್ಕೊಂಡಿದ್ದ ಸೀತೆ ಹೂವಿನ ಗಿಡಗಳನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ತೆಂಗಿನಕಾಯಿಗೆ ತಂತಿ ಕಟ್ಟಿದ್ದೀನಲ್ಲ ಅದನ್ನು ಒಂದು ಕಡೆ ಮರಕ್ಕೆ ಹ್ಯಾಂಗ್ ಮಾಡ್ತೀನಿ.